ಕಾ ಪರಿವಾರ್ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಾ ಇರುವ ಮೋದಿಯವರ ನಿಜವಾದ ಪರಿವಾರ ಯಾವುದು? ಮೋದಿಯವರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಏನ್ ಮಾಡ್ತಾ ಇದ್ದಾರೆ? ಯಾವೆಲ್ಲ ಹುದ್ದೆಯಲ್ಲಿದ್ದಾರೆ? ಇವರ ಮನೆ ಆಸ್ತಿ ಎಷ್ಟಿದೆ? ಮೋದಿಯ ನಿಜವಾದ ಪರಿವಾರ ಏನ್ ಕೆಲಸ ಮಾಡ್ತಾ ಇದೆ? ಮೋದಿಯವರೊಂದಿಗೆ ಈ ಪರಿವಾರದ ಒಡನಾಟ ಹೇಗಿದೆ? ಈ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ತಾವಿನ್ನೂ ಕೂಡ ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಒಂದು ವಿಡಿಯೋನ ಮೋದಿ ಕಾ ಪರಿವಾರವನ್ನ ಕೊನೆಯವರೆಗೂ ನೋಡಿ. ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನವನ್ನೇ ಮೂಡಿಸ್ತಾ ಇರುವ ಮೋದಿಯ ಪರಿವಾರ ಯಾವುದು ಗೊತ್ತಾ? ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ 12 ವರ್ಷಗಳ ಕಾಲ ಸೇವೆ, ಪ್ರಧಾನಿಯಾಗಿ 10 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರೂ ಕೂಡ ಅವರ ಕುಟುಂಬದ ಬಗ್ಗೆ ಅಷ್ಟಾಗಿ ಯಾರಿಗೂ ಕೂಡ ತಿಳಿದಿಲ್ಲ. ಅವರ ಕುಟುಂಬದ ಬಗ್ಗೆ, ಅವರ ಒಡ ಹುಟ್ಟಿದವರ ಬಗ್ಗೆ, ಅವರ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಳುವಂತಹ, ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಇವತ್ತು ವಿಶ್ವಚೇತನ ಕ್ರಿಯೇಷನ್ಸ್ ಮಾಡ್ತಾ ಇದೆ. ಸ್ನೇಹಿತರೆ, ಇತ್ತೀಚೆಗೆ ಪಟನಾದ ಗಾಂಧಿ ಮೈದಾನದಲ್ಲಿ ಒಂದು ಜನವಿಶ್ವಾಸ ಮಹಾ ರ್ಯಾಲಿಯಲ್ಲಿ ಲಾಲೂ ಪ್ರಸಾದ್ ಯಾದವ್ ಅಕ್ಕಪಕ್ಕದಲ್ಲಿ INDIA ಮೈತ್ರಿಕೂಟದ ಸದಸ್ಯರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಅಖಿಲೇಶ್ ಯಾದವ್ ಕೂಡ ವೇದಿಕೆ ಮೇಲಿದ್ರು. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಲಾಲು ವಾಗ್ಬಾಣ ಹರಿಸುವಂತಹ ಒಂದು ಬರದಲ್ಲಿ ಮೋದಿ ಅವರು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಅವರಿಗೆ ಕುಟುಂಬವೇ ಇಲ್ಲ ಅಂತೇಳಿ ಲೇವಡಿ ಮಾಡಿದ್ರು. ಪ್ರತಿಪಕ್ಷಗಳು ಎಸೆದ ಟೀಕೆಗಳಿಂದಲೇ ಪ್ರತ್ಯಸ್ತ್ರ ರೂಪಿಸುವಂತಹ ಪ್ರಧಾನಿ ಮೋದಿ, ದೇಶದ 140 ಕೋಟಿ ಜನರೇ ನನ್ನ ಕುಟುಂಬ, ಕೋಟ್ಯಂತರ ತಾಯಂದಿರು, ಸೋದರಿಯರು ನನ್ನ ಕುಟುಂಬಸ್ಥರು ಎನ್ನುವುದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಸಂಚಲನಕ್ಕೆ ಕಾರಣ ಆಗಿದೆ. ನಾನು ಕೂಡ ಮೋದಿ ಪರಿವಾರ, ನಾನೂ ಕೂಡ ಮೋದಿಯ ಕುಟುಂಬ ಎಂಬಂತಹ ಪೋಸ್ಟ್ಗಳ ಪ್ರವಾಹವೇ ಹರಿತಾ ಇದೆ. ಅಷ್ಟಕ್ಕೂ ಪ್ರಧಾನಿಯಾಗಿ, ಮುಖ್ಯಮಂತ್ರಿಯಾಗಿ ಸಾರ್ವಜನಿಕರ ನಡುವೆ 2 ದಶಕಗಳಿಂದ ಹೆಚ್ಚು ಕಾಲ ಇರುವಂತಹ ಮೋದಿಯವರ ನೈಜ ಕುಟುಂಬ ಎಲ್ಲಿದೆ? ಮೋದಿ ಅವರ ಅಸಲಿ ಪರಿವಾರದ ಕತೆ ಏನು ಅನ್ನೋದನ್ನ ಕುತೂಹಲದ ಪುಟಗಳನ್ನ ನಾವೀಗ ತೆರಿತಾ ಹೋಗ್ತಾ ಇದ್ದೀವಿ. ಚೌಕಿದಾರ್ ಚಾಯ್ವಾಲಾನ ಪುತ್ರ ನರೇಂದ್ರ ಮೋದಿ ಅವರ ಅಜ್ಜ ಮೂಲಚಂದ್ ಮಗನ್ಲಾಲ್ ಮೋದಿ, ಇವರಿಗೆ ಒಟ್ಟು 6 ಜನ ಮಕ್ಕಳು. ದಾಮೋದರ್ ದಾಸ್ ಮೋದಿ, ನರಸಿಂಹ ದಾಸ್ ಮೋದಿ, ನರೋತ್ತಮ್ ಬಾಯ್ ಮೋದಿ, ಜಗಜೀವನ್ ದಾಸ್ ಮೋದಿ, ಕಾಂತಿಲಾಲ್ ಮತ್ತು ಜಯಂತಿಲಾಲ್ ಮೋದಿ. ನರೇಂದ್ರ ಮೋದಿಯವರ ತಂದೆಯ ಹೆಸರು ದಾಮೋದರ್ ದಾಸ್. ವಡ್ನಗರದ ರೈಲು ನಿಲ್ದಾಣದಲ್ಲಿ ಚಹಾ ಮಾರುತ್ತಿದ್ದ ದಾಮೋದರ್ ದಾಸ್ ಮತ್ತು ಹಿರಾಬೆನ್ ದಂಪತಿಗೂ 6 ಜನ ಮಕ್ಕಳಿದ್ರು. ಈ 6 ಜನ ಮಕ್ಕಳ ಪೈಕಿ ನರೇಂದ್ರ ಮೋದಿ ಅವರು 3ನೆಯ ಮಗ. ಮೋದಿ ಅವರ ಒಡ ಹುಟ್ಟಿದವರು ಯಾರು ಅನ್ನೋದು ಇಲ್ಲಿ ನೋಡೋಣ. ಮೊದಲನೇದಾಗಿ ಸೋಮಾಬಾಯಿ ಮೋದಿ, ಇವರು ಮೋದಿಯವರ ಹಿರಿಯ ಸಹೋದರ. ಈಗ ಇವರು ಏನ್ ಮಾಡ್ತಾ ಇದ್ದಾರೆ? ಇವರು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ನಿವೃತ್ತಿಯ ನಂತರ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ವಡ್ನಗರ ಮೋದಿ ಅವರ ಪೂರ್ವಿಕರ ಗ್ರಾಮ. ಮೋದಿ ಅವರ ಹಿರಿಯ ಸಹೋದರ ಸೋಮಾಬಾಯಿ ಇರುವುದು ಇದೇ ವಡ್ನಗರದಲ್ಲಿ. ಸಮಾಜ ಸೇವೆಯಲ್ಲಿ ಹೆಚ್ಚು ಸಂತೃಪ್ತಿ ಕಾಣ್ತಾ ಇರುವಂತಹ ಸೋಮಾಬಾಯಿ ಅವರು ವಡ್ನಗರದಲ್ಲಿ ಒಂದು ವೃದ್ಧಾಶ್ರಮವನ್ನ ಮುನ್ನಡೆಸ್ತಾ ಇದ್ದಾರೆ. ಇತ್ತೀಚೆಗಿನ ಸಂದರ್ಶನದಲ್ಲಿ ಅವರು, ನನ್ನ ಮತ್ತು ಪ್ರಧಾನಿ ಮೋದಿ ನಡುವೆ ಪರದೆ ಇದೆ, ಇದನ್ನ ನಾನು ಮಾತ್ರ ಕಾಣಬಲ್ಲೆ. ಪ್ರಧಾನಿ ಮೋದಿ ಅವರ ಮಟ್ಟಿಗೆ ನಾನೂ ಕೂಡ 125 ಕೋಟಿ ಭಾರತೀಯರಲ್ಲಿ ಒಬ್ಬನಷ್ಟೇ. ಕಳೆದ 2.5 ವರ್ಷದಿಂದ ಅವರನ್ನ ಮೂಕತಃ ಭೇಟಿ ಮಾಡಲು ಕೂಡ ಸಾಧ್ಯವಾಗಿಲ್ಲ. ದೂರವಾಣಿಯಲ್ಲಿ ಮಾತ್ರ ಸಂಪರ್ಕ ಮಾಡಿದ್ದೀನಿ ಅಂತೇಳಿ ಇವರು ಕಳೆದ ಒಂದು ಇಂಟರ್ವ್ಯೂಯಲ್ಲಿ ಹೇಳಿದರು. ಇನ್ನು 2ನೇದಾಗಿ ಅಮೃತ್ಬಾಯಿ ಮೋದಿ, ಇವರು ಕೂಡ ಮೋದಿಯ 2ನೆಯ ಅಣ್ಣ. ಈಗ ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವರು ಮೊದಲು ಪಿಟ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಇವರು ನಿವೃತ್ತರಾಗಿ ಈಗ ಮಗನೊಂದಿಗೆ ಇದ್ದಾರೆ. ಮಷೀನುಗಳನ್ನು ಜೋಡಿಸೋದು, ಎಂಜಿನ್ ಬಿಚ್ಚೋದು, ಈ ಕೆಲಸದಲ್ಲಿ ಇವರು ನಿರತರಾಗಿದ್ರು. ಅಮೃತ್ಬಾಯಿ ಮೋದಿ ಅವರು ಖಾಸಗಿ ಫ್ಯಾಕ್ಟರಿಯೊಂದರಲ್ಲಿ ಫಿಟ್ಟರ್ ಆಗಿ ಸಾಧಾರಣ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇಂಡಿಯಾ ಟುಡೇ ವರದಿಯ ಪ್ರಕಾರ ಮೋದಿ ಗುಜರಾತ್ ಸಿಎಂ ಆಗಿದ್ದಂತಹ ಕಾಲದಲ್ಲಿ
5ರ ಹೊತ್ತಿಗೆ ಇವರ ಸಂಬಳ 5,000 ರೂಪಾಯಿಗಿಂತ ಕಡಿಮೆ ಇತ್ತು. ಇವರು ನಿವೃತ್ತಿಯಾಗುವ ಹೊತ್ತಿನಲ್ಲಿ 10,000 ರೂಪಾಯಿ ಸಿಗ್ತಾ ಇತ್ತು. ಪ್ರಸ್ತುತ ಅಹಮದಾಬಾದ್ನ ಪುಟ್ಟ ಮನೆಯೊಂದರಲ್ಲಿ ಮಗ ಮತ್ತು ಸೊಸೆಯೊಂದಿಗೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇವರ ಮಗ ಸಂಜಯ್ ಮೋದಿ ಯಂತ್ರದ ಬಿಡಿಭಾಗಗಳ ಶಾಪ್ ಅನ್ನ ಇಟ್ಕೊಂಡಿದ್ದಾರೆ. 2009ರಲ್ಲಿ ಈ ಕುಟುಂಬದ ಮೊದಲ ಬಾರಿಗೆ ಕಾರನ್ನ ಖರೀದಿ ಮಾಡಿತ್ತು. ಸಂಜಯ್ ಪ್ರಕಾರ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ನರೇಂದ್ರ ಮೋದಿ ಅವರನ್ನ ನಮ್ಮ ತಂದೆ ಭೇಟಿಯಾಗಿದ್ದು ಕೇವಲ 2 ಬಾರಿ ಮಾತ್ರ. ಒಮ್ಮೆ ಮುಖ್ಯಮಂತ್ರಿಯಾಗಿದ್ದಾಗ ನರೇಂದ್ರ ಮೋದಿ ಅವರು ಗಾಂಧಿನಗರದ ತಮ್ಮ ನಿವಾಸದ ಕುಟುಂಬಕ್ಕೆ ಔತಣಕೂಟ ಆಯೋಜಿಸಿದ್ರು. ಇನ್ನೊಮ್ಮೆ ಪ್ರಧಾನಿಯಾಗಿ ಅಹಮದಾಬಾದ್ಗೆ ಬಂದಾಗ ಭೇಟಿಯಾಗಿದ್ರು ಅಂತ ಇವರು ಹೇಳಿದ್ರು. ಇನ್ನು ಪ್ರಹ್ಲಾದ್ ಬಾಯ್ ಮೋದಿ, ಇವರು ಮೋದಿಯವರ ಕಿರಿಯ ಸಹೋದರ. ಇವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ದಿನಸಿ ಅಂಗಡಿಯ ವ್ಯಾಪಾರಿಯಾಗಿದ್ದಾರೆ. ಇವರು ವಸ್ತುಗಳ ಬೆಲೆ ಏರಿಕೆಯಾದಾಗ ಸಹಜವಾಗಿ ವ್ಯಾಪಾರ ಕುಗ್ಗುತ್ತಾ ಇತ್ತು. ಸಾಮಾನ್ಯ ವರ್ಗದ ಜನ ದಿನಸಿ ಕೊಳ್ಳಲಿಕ್ಕೆ ಕೂಡ ಹಿಂದೇಟು ಮುಂದೇಟನ್ನ ಹಾಕ್ತಾ ಇದ್ರು. ಪ್ರಹ್ಲಾದ್ ಬಾಯ್ ಅವರ ಗಮನಕ್ಕೂ ಈ ವಿಷಯ ತಿಳಿತು. ಇಂಥ ಸಂದರ್ಭದಲ್ಲಿ ಅಂಗಡಿ ವ್ಯಾಪಾರಿಗಳ ಮೇಲೆ ತೆರಿಗೆ ದಾಳಿ ನಡೆದಾಗ ಪ್ರಹ್ಲಾದ್ ಅವರು ಸಾರ್ವಜನಿಕವಾಗಿ ವಿರೋಧಿಸಿದ್ರು. ವಸ್ತುಗಳ ಬೆಲೆ ತಗ್ಗಿಸುವಂತೆ ಆಗ ಮುಖ್ಯಮಂತ್ರಿಯಾಗಿದ್ದಂತಹ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಸ್ವತಃ ತಮ್ಮ ಅಣ್ಣನೇ ಆಗಿರುವಂತಹ ನರೇಂದ್ರ ಮೋದಿ ಅವರಿಗೆ ಆಗ್ರಹಿಸಿದ್ರು. ಪ್ರಸ್ತುತ ಇವರು ಗುಜರಾತ್ ರಾಜ್ಯ ನ್ಯಾಯಬೆಲೆ ಮಾಲೀಕರ ಸಂಘದ ಅಧ್ಯಕ್ಷರು ಆಗಿದ್ದಾರೆ. ಇನ್ನು ಸ್ನೇಹಿತರೆ, ವಾಸಂತಿ ಬೆನ್ ಇವರ ಕಿರಿಯ ಸಹೋದರಿ. ಇವರು ಒಬ್ಬ ಗೃಹಿಣಿ. ಇವರು ನರೇಂದ್ರ ಮೋದಿ ಅವರ ಏಕೈಕ ತಂಗಿ. ಇವರ ಪತಿ ಹಂಸ ಮುಖಲಾಲ್ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಕೆಲಸವನ್ನ LIAC ನೌಕರಿಯನ್ನ ಮಾಡ್ತಾ ಇದ್ದಾರೆ. ಮೋದಿ ಅವರು ಪ್ರಧಾನಿಯಾದಾಗ ವಾಸಂತಿ ಬೆನ್ ಮೊದಲ ಬಾರಿಗೆ ಮಾಧ್ಯಮದವರ ಮುಂದೆ ಬಂದು ಸಂತಸ ಹಂಚಿಕೊಂಡಿದ್ರು. ಬಿಟ್ರೆ ಮತ್ತೆ ಅಷ್ಟಾಗಿ ಇವರು ಕಾಣಿಸಿಕೊಳ್ಳೇ ಇಲ್ಲ. ಇನ್ನು ಪಂಕಜ್ ಮೋದಿ, ಇವರು ಕೂಡ ಕಿರಿಯ ಸಹೋದರ. ಇವ್ರಿಗೆ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ನಿವೃತ್ತ ಸರ್ಕಾರಿ ನೌಕರರು. ಇವರು ಈಗ ಗಾಂಧಿನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಗುಜರಾತಿನ ಸರ್ಕಾರದ ಮಾಹಿತಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಪಂಕಜ್ ಮೋದಿ ಈಗ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ. ಆಗಾಗ್ಗೆ ಬದ್ರಿನಾಥ್, ಕೇದಾರ್ನಾಥ್ ಕ್ಷೇತ್ರಗಳ ಪ್ರವಾಸದ ವೇಳೆ ಸಾರ್ವಜನಿಕರಿಗೆ ಹೆಚ್ಚು ಕಾಣಿಸಿಕೊಳ್ತಾರೆ. ಗಾಂಧಿನಗರದ ಇವರ ಮನೆಯಲ್ಲಿಯೇ ತಾಯಿ ಹಿರಾಬೆನ್ ತಮ್ಮ ಕೊನೆಯ ದಿನಗಳನ್ನು ಕಳೆದಿದ್ರು. ತಾಯಿಯನ್ನ ಪ್ರಧಾನಿಯವರು ಭೇಟಿಯಾದಾಗ ಪಂಕಜ್ ಅವರಿಗೂ ಮೋದಿ ಅವರನ್ನ ಹತ್ತಿರದಿಂದ ನೋಡುವ, ಮಾತನಾಡುವ ಅವಕಾಶಗಳು ಸಿಕ್ಕಿದ್ವು. ಬಳಿಕ ಈಗ ಇವರು ದೂರವಾಣಿ ಸಂಪರ್ಕದಲ್ಲಿ ಮಾತ್ರ ಇದ್ದೀವಿ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕುಟುಂಬವನ್ನ ದೂರವಿಟ್ಟು ಮೋದಿ ವಿಭಿನ್ನ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಒಬ್ಬ ರಾಜಕಾರಣಿ ಅತ್ಯುನ್ನತ ಹುದ್ದೆ ಏರಿದಾಗಲೆಲ್ಲ ಅವರ ಕುಟುಂಬಸ್ಥರು ಅಧಿಕಾರದ ಪ್ರಯೋಜನ ಪಡೆದುಕೊಳ್ತಾರೆ, ನಾನಾ ಯೋಜನೆಗಳನ್ನು ರೂಪಿಸ್ತಾರೆ, ಅನೇಕರು ಅಧಿಕಾರದ ಲಾಭವನ್ನು ಪಡೆದುಕೊಳ್ತಾರೆ. ಆದರೆ ಪ್ರಧಾನಿ ಮೋದಿ ಅವರು ಈ ಪರಂಪರೆಗೆ ಅಪವಾದದಂತೆ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ. ಕುಟುಂಬಸ್ಥರೊಂದಿಗೆ ಅಂತರ ಕಾಯ್ದುಕೊಂಡಿರುವುದು ಸಹೋದರರ ಮಾತುಗಳಲ್ಲೇ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಸೇರಿದ ನಂತರ ನರೇಂದ್ರ ಮೋದಿ ದೇಶಕ್ಕಾಗಿ ತಮ್ಮ ಜೀವನ ಮುಡಿಪಾಗಿಟ್ಟಿದ್ರು. 1971ರಲ್ಲಿ ಮೋದಿ ಪ್ರಚಾರಕ ಆದಾಗ ಸಹೋದರ ಅಮೃತ್ ಬಾಯ್ ಅವರಿಗೆ ನಾನು ಶಾಶ್ವತವಾಗಿ ಕುಟುಂಬವನ್ನು ತೊರೆಯುತ್ತಿದ್ದೇನೆ ಅಂತೇಳಿ ಹೇಳಿದ್ರಂತೆ. ಹಾಗೆ ಹೇಳುವಾಗ ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು ಅಂತೇಳಿ ಅವರ ಸಹೋದರ ಹೇಳಿದ್ರು. ಆದರೆ ಅವನು ಮಾತ್ರ ಬಹಳ ಶಾಂತ ಮತ್ತು ಸಮಚಿತ್ತದಲ್ಲಿ ವಿದಾಯದ ಮಾತುಗಳನ್ನು ಹೇಳ್ತಾ ಇದ್ದ ಅಂತೇಳಿ ಅಮೃತ್ ಬಾಯ್ ಒಮ್ಮೆ ನೆನಪಿಸಿಕೊಂಡ್ರು. ಮೋದಿ ಅವರ ಸಹೋದರ ಸಂಬಂಧಿ ಭರತ್ ಬಾಯ್ ವಡ್ನಗರದಿಂದ 60 ಕಿಲೋಮೀಟರ್ ದೂರದ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಸೋದರ ಸಂಬಂಧಿ ಅಶೋಕ್ ಬಾಯ್ ಅವರು ಗೀಗಿಕಾಂತ ಮಾರುಕಟ್ಟೆಯಲ್ಲಿ ಮಾಸಿಕವಾಗಿ 1,500 ರೂಪಾಯಿ ಬಾಡಿಗೆ ಅಂಗಡಿಯಲ್ಲಿ ಗಾಳಿಪಟ ಮತ್ತು ಸಿಹಿ ತಿಂಡಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಸಂಬಂಧಿಕರೊಂದಿಗೆ ಪ್ರಧಾನಿ ಮೋದಿ ಬಹಳ ನಿಷ್ಠೂರವಾಗಿ ವರ್ತಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. 2003ರ ಬಳಿಕ ಯಾವುದೇ ಕೌಟುಂಬಿಕ ಸಡಗರದಲ್ಲಿ ಮೋದಿ ಪಾಲ್ಗೊಂಡಿಲ್ಲ ಅಂತಾರೆ ಎಲ್ಲ ಕುಟುಂಬಸ್ಥರು. ಸ್ನೇಹಿತರೆ, ಇದು ಮೋದಿಯ ಪರಿವಾರ. ಮೋದಿಯ ಅಸಲಿ ಕುಟುಂಬವನ್ನ, ಅವರ ಇತಿಹಾಸವನ್ನ, ಅವರ ಪರಿಚಯವನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ವಿಶ್ವಚೇತನ ಕ್ರಿಯೇಷನ್ಸ್ ಇವತ್ತು ಮಾಡಿದೆ. ಈ ಒಂದು ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ತಲುಪಿದೆ.
ಹಾಗೆ ಈ ಒಂದು ಮಾಹಿತಿ ಉಪಯುಕ್ತ ಅಂತ ನಿಮ್ಗೆ ಅನಿಸಿದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮಗೇನು ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಮುಂದಿನ ಇನ್ನಷ್ಟು ಈ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ, ನಮಗೆ ಪ್ರೋತ್ಸಾಹಿಸಲಿಕ್ಕೆ, ಬೆಂಬಲವನ್ನು ಕೊಡಲಿಕ್ಕೆ ಸಬ್ಸ್ಕ್ರೈಬ್ ಬಟನ್ನ ಒತ್ತೋದ್ರ ಮೂಲಕ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಯನ್ನೊಳಗೊಂಡ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಜೈ ಭುವನೇಶ್ವರಿ.